ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ಯೂಸ್ಫುಲ್ ವಿಡಿಯೋಂದಿಗೆ ಬಂದಿದ್ದೀನಿ. ಇವತ್ತಿನ ಟಾಪಿಕ್ ಗುಲಾಬಿ ಗಿಡ. ಗುಲಾಬಿ ಗಿಡದ ಕೆಲವೊಂದು ಟಿಪ್ಸ್ ಹಾಗೆ ಫರ್ಟಿಲೈಸರ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದರಿಂದ ನಿಮ್ಮ ಗುಲಾಬಿ ಗಿಡದಲ್ಲಿ ಹೊಸ ಚಿಗುರು ಬಂದು ಪ್ರತಿಯೊಂದು ಚಿಗುರಿನಲ್ಲೂ ಹೊಸ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಮಾಡಿಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ನೀವು ಪ್ರೂನಿಂಗ್ ಮಾಡಿದ ಆದಮೇಲೆ ಯಾವುದೇ ಹೊಸ ಚಿಗುರು ಬರ್ತಿಲ್ಲ ಅಂತಂದರೆ, ಹಾಗೆ ಪ್ರೂನಿಂಗ್ ಮಾಡಿದ ಮೇಲೆ ಹೊಸ ಚಿಗುರು ಬಂದು ಒಣಗೋಗ್ತಿದೆ ಅಥವಾ ಹೊಸ ಚಿಗುರು ತುಂಬ ಉದ್ದವಾಗಿ ಬೆಳೀತಾ ಇಲ್ಲ, ಅದರಲ್ಲಿ ಯಾವುದೇ ಮೊಗ್ಗುಗಳು ಆಗ್ತಾ ಇಲ್ಲ, ಡೆಡ್ ಶೂಟ್ ಆಗ್ತಾ ಇದೆ ಅಂತ ನಿಮಗೇನಾದರೂ ಅನಿಸಿದರೆ ಯಾಕೆ ಆಗ್ತಾ ಇದೆ, ಇದಕ್ಕೆ ಪರಿಹಾರ ಏನು, ಯಾವ ರೀತಿಯಾಗಿ ನಾವು ಕರೆಕ್ಟಾಗಿ ಪ್ರೂನಿಂಗ್ ಮಾಡಬೇಕು, ಪ್ರೂನಿಂಗ್ ಆದಮೇಲೆ ನಾವು ಯಾವ ಕೇರನ್ನು ತಗೋಬೇಕು ಹೊಸ ಮೊಗ್ಗುಗಳು ಹೊಸ ಚಿಗುರು ಬರೋಕ್ಕೆ ಅಂತ ಎಲ್ಲವನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ನಾನು ಹೇಳೋ ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿದರೆ ಸಾಕು, ತುಂಬ ಹೊಸ ಚಿಗುರುಗಳು ಬರುತ್ತೆ. ಪ್ರತಿಯೊಂದು ಹೊಸ ಚಿಗುರಲ್ಲೂ ಒಂದೊಂದು ಹೊಸ ಮೊಗ್ಗುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಪಾಯಿಂಟ್ಸ್ನ ನಾನು ಹೇಳ್ತಾ ಹೋಗ್ತೀನಿ. ನಾನು ಹೇಳೋವಂಥ ಪಾಯಿಂಟ್ಸ್ನ ನೀವು ಏನಾದರೂ ಕರೆಕ್ಟಾಗಿ ಫಾಲೋ ಮಾಡಿದರೆ ಗುಲಾಬಿ ಗಿಡ ಬೆಳೆಸೋದ್ರಲ್ಲಿ ಯಾವುದೇ ತೊಂದರೆ ನಿಮಗೆ ಬರೋದಿಲ್ಲ. ಸುಮಾರು ಜನ ಹೇಳ್ತಾರೆ ಗುಲಾಬಿ ಗಿಡದಲ್ಲಿ ತುಂಬ ಕೇರ್ ಮಾಡಬೇಕಾಗುತ್ತೆ, ಹಾಗೆಯೇ ನಾವು ಏನೇ ಮಾಡಿದ್ರೂ ಹೊಸ ಚಿಗುರುಗಳು ಬರೋದಿಲ್ಲ, ನರ್ಸರಿಯಿಂದ ತಂದಾದ ಮೇಲೆ ಹೂಗಳು ಬರುತ್ತಷ್ಟೇ, ಅದಾದ ಮೇಲೆ ನಾವು ಪ್ರೂನಿಂಗ್ ಮಾಡಿದ ಮೇಲೆ ಹೊಸ ಚಿಗುರುಗಳು ಬರೋದಿಲ್ಲ ಅಂತ ಕೆಲವೊಂದು ಟಿಪ್ಸ್ಗಳನ್ನ ನಾವು ಫಾಲೋ ಮಾಡಬೇಕಾಗುತ್ತೆ. ಹಾಗೆಯೇ ಒಂದು ಸಿಂಪಲ್ ಆಗಿರುವಂಥ ಕೇರ್ ಯಾವ ರೀತಿ ನಾವು ಗುಲಾಬಿ ಗಿಡಗಳಲ್ಲಿ ತೊಗೊಂಡ್ರೆ ಈ ರೀತಿಯಾಗಿ ಗೊಂಚಲಾಗಿ ಮೊಗ್ಗುಗಳು ಬರುತ್ತೆ ಅನ್ನೋದು ಇವತ್ತಿನ ವಿಡಿಯೋ ಆಗಿರುತ್ತೆ. ಸೊ ಫಸ್ಟು ನಾನು ಪಾಯಿಂಟ್ಸ್ ಹೇಳ್ತಾ ಹೋಗ್ತೀನಿ. ಅದರಲ್ಲಿ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪ್ರೂನಿಂಗದ್ದು ಕಂಪ್ಲೀಟ್ ವಿಡಿಯೋನ ನಾನು ಲಾಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ರೆಫರ್ ಮಾಡ್ಕೋಬೋದು. ಯಾರು ಆ ವಿಡಿಯೋನ ನೋಡಿಲ್ವೋ ಈ ವಿಡಿಯೋದಲ್ಲೂ ಕಂಪ್ಲೀಟಾಗಿ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಇದು ಆಲ್ರೆಡಿ ಹೂ ಬಿಟ್ಟು ಎಲ್ಲ ಎಲೆಗಳು ಒಣಗಿರೋ ಅಂಥದ್ದು. ಸೊ ನಾನು ಇನ್ನು ನೆಕ್ಸ್ಟ್ ಈ ಗಿಡದಲ್ಲಿ ಹೊಸ ಚಿಗುರು ಬರೋಕ್ಕೋಸ್ಕರ ನಾನಿಲ್ಲಿ ಪ್ರೂನಿಂಗ್ನ ಮಾಡ್ತಾ ಇದ್ದೀನಿ. ಪ್ರೂನಿಂಗ್ ಮಾಡಬೇಕಾದ್ರೆ ಯಾವಾಗಲೂ ನೀವು ಸೀಸರ್ಸು ಅಥವಾ ಈ ಕಟರ್ನ ಏನಿರುತ್ತೆ 45 ಡಿಗ್ರಿಯಲ್ಲಿ ನೀವು ವಿಡಿಯೋಲಿ ನೋಡ್ತಾ ಇದ್ದೀರಾ, ನಾನು ಸ್ಟ್ರೇಟಾಗಿ ಅದನ್ನು ಇಟ್ಕೊಂಡಿಲ್ಲ, 45 ಡಿಗ್ರಿಯಲ್ಲಿ ನಾನು ಅದನ್ನು ಕಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ರೀಸನ್ ಏನು ಅಂತಂದರೆ, ನಾವು ನೀರನ್ನು ಹಾಕಿದ ಮೇಲೆ ಅಲ್ಲಿ ನೀರು ನಿಂತ್ಕೋಬಾರ್ದು, ನಿಂತ್ಕೊಂಡ್ರೆ ಫಂಗಸ್ ಅಟ್ಯಾಕ್ ಆಗುತ್ತೆ, ಡೈಬ್ಯಾಕ್ ಡಿಸೀಸು ಸ್ಟಾರ್ಟ್ ಆಗುತ್ತೆ. ಡೈಬ್ಯಾಕ್ ಡಿಸೀಸ್ ಅಂತಂದರೆ ನೀವು ಎಲ್ಲಿ ಕಟ್ ಮಾಡಿರ್ತೀರ ಅಲ್ಲಿ ನೀವು ನೋಡಿರ್ಬೋದು, ಸುಮಾರು ಸಲ ಕಟ್ ಮಾಡಿರೋ ಜಾಗದಿಂದ ಕೆಳಗಡೆ ಆ ಸ್ಟೆಮ್ ಕಪ್ಪಾಗ್ತಾ ಬರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಅಲ್ಲಿ ನೀರು ನಿಂತ್ಕೊಳ್ಳೋಕೆ ಹೋಗಬಾರ್ದು. ಅದಕ್ಕೋಸ್ಕರ 45 ಡಿಗ್ರಿಲಿ ನಾವು ಕಟ್ ಮಾಡಿದರೆ ಯಾವುದೇ ನೀರು ನಿಂತ್ಕೊಳ್ಳೋದಿಲ್ಲ, ಕರೆಕ್ಟಾಗಿ ಸಲೀಸಾಗಿ ಕೆಳಗಡೆ ಹರಿದೋಗುತ್ತೆ ಅನ್ನೋದು. ನಾನೆಲ್ಲಿ ಮಾಡ್ತಾ ಇರೋದು ಹಾರ್ಡ್ ಪ್ರೂನಿಂಗ್ ಮಾಡೋದ್ರಿಂದ ಏನು ಯೂಸ್ ಅಂತಂದರೆ, ಹಾರ್ಡ್ ಪ್ರೂನಿಂಗ್ ಮಾಡೋದ್ರಿಂದ ಗಿಡಕ್ಕೆ ಹೊಸ ಎನರ್ಜಿ ನಾವು ಕೊಟ್ಟಂಗಾಗುತ್ತೆ. ಹಳೆ ಎಲೆಗಳು ಎಲ್ಲ ತೆಗೆದ್ಬಿಟ್ಟು ಹಳೆ ಹೂಗಳನ್ನ ತೆಗೆಯೋದ್ರಿಂದ ಈ ಎನರ್ಜಿ ಏನು ಗಿಡ ಹಾಕ್ತಾ ಇರುತ್ತೆ ಹಳೆ ಎಲೆ ಮೇಲೆ, ಹಳೆ ಹೂಗಳ ಮೇಲೆ, ಅದು ಕಡಿಮೆ ಮಾಡಿ ಅದು ಹೊಸ ಚಿಗುರುಗಳು ಮೊಳಕೆ ಒಡೆಯೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾವು ಹಾರ್ಡ್ ಪ್ರೂನಿಂಗ ಮಾಡ್ಕೋಬೇಕು. ನೀವು ಹಾರ್ಡ್ ಪ್ರೂನಿಂಗ್ ಮಾಡ್ಕೊಳ್ಳೋಕೆ ಆಗಿಲ್ಲ ಅಂತಂದರೆ, ತುಂಬ ಚಿಕ್ಕ ಗಿಡ ನಿಮ್ಮ ಹತ್ರ ಇದೆ ಅಂತಂದರೆ ನೀವು ಸಾಫ್ಟ್ ಪ್ರೂನಿಂಗ್ ಕೂಡ ಮಾಡ್ಕೋಬೋದು. ಸಾಫ್ಟ್ ಪ್ರೂನಿಂಗ್ ಯಾವ ರೀತಿ ಅಂತಂದರೆ, ಬರೀ ಹೂ ಏನು ಬಿಟ್ಟಿರುತ್ತೆ ಆ ಜಾಗದಿಂದ ಒಂದು 4-5 ಇಂಚು ಕೆಳಗಡೆ ನೀವು ಅದನ್ನು ಕಟ್ ಮಾಡಿಕೊಂಡ್ರೆ ಅದೇ ಸಾಫ್ಟ್ ಪ್ರೂನಿಂಗ್ ಅಂತ ಹೇಳಿ ನಾವು ಕರಿತೀವಿ. ಈ ಹಾರ್ಡ್ ಪ್ರೂನಿಂಗ್ ಏನಿದೆಯಲ್ಲ, ತುಂಬ ದೊಡ್ಡದಾಗಿರುವಂಥ ಗಿಡ ಅಥವಾ ತುಂಬ ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಗಿಡಗಳಿಗೆ ನೀವು ಹಾರ್ಡ್ ಪ್ರೂನಿಂಗ್ ಮಾಡ್ಕೋಬೋದು, ಇಲ್ಲಾಂದರೆ ಸಾಫ್ಟ್ ಪ್ರೂನಿಂಗ್ ಮಾಡಿಕೊಂಡ್ರೆ ಸಾಕು. ಇನ್ನು ನೆಕ್ಸ್ಟ್ ಬಂದು ಡೈಬ್ಯಾಕ್ ಡಿಸೀಸ್ ಬಗ್ಗೆ ನಾನು ಹೇಳಿದೆ. ನಾವು ಎಲ್ಲಿ ಕಟ್ ಮಾಡಿರ್ತೀವಿ ಅಲ್ಲಿ ನೀರು ನಿಂತ್ಕೊಂಡು ಅದಕ್ಕೆ ಕಪ್ಪಾಗೋ ರೀತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ಒಂದು ಆ್ಯಂಟಿ ಫಂಗಲ್ನ ನಾವು ಅಲ್ಲಿ ಹಚ್ಚಬೇಕಾಗುತ್ತೆ. ನೀವು ಅರಿಶಿನ ಪುಡಿ ಇದ್ದರೆ ಅದನ್ನು ಕೂಡ ನೀವು ಕಟ್ ಮಾಡಿದ ಜಾಗಕ್ಕೆ ಹಚ್ಕೋಬೋದು, ಅಥವಾ ಅರಿಶಿನ ಪುಡಿಯನ್ನು ಸಾಸಿವೆ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಹಾಕ್ಬೋದು, ಅಥವಾ ನೇಲ್ ಪೇಂಟ್ನ ಹಾಕ್ಬೋದು. ಇನ್ನೂ ಸುಮಾರು ನಾನು ಹೇಳಿದ್ದೀನಿ ಹಳೆ ವಿಡಿಯೋಗಳಲ್ಲಿ, ಯಾವುದಾದ್ರೂ ಒಂದು ಟಿಪ್ನ ಫಾಲೋ ಮಾಡ್ಕೋಬೋದು. ಹೆಚ್ಚಾಗಿ ನಾನು ಅರಿಶಿನ ಯೂಸ್ ಮಾಡ್ತೀನಿ, ನಿಮಗೂ ಕೂಡ ಅದು ಕಿಚನಲ್ಲೇ ಸಿಗೋದ್ರಿಂದ ತುಂಬ ಈಸಿಯಾಗಿ ಅವೈಲೇಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಕೂಡ ಅರಿಶಿನ ಇದನ್ನು ಯೂಸ್ ಮಾಡ್ಕೋಬೋದು. ನೀವು ಎಲ್ಲೆಲ್ಲಿ ಕಟ್ ಮಾಡಿರ್ತೀರ ಯಾವುದೇ ಒಂದು ಸ್ಟೆಮ್ಮನ್ನು ಬಿಡಲಾರ್ದಂಗೆ ನೀಟಾಗಿ ಅರಿಶಿನ ಹಚ್ಕೋಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬಂದು ಮೇಯ್ನಾಗಿ ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಲಾಸ್ಟ್ ವೀಕ್ ಏನು ಸ್ಟೆಮ್ಮನ್ನು ಕಟ್ ಮಾಡಿದ್ದೆ, ಇದು ಸಾಫ್ಟ್ ಪ್ರೂನಿಂಗ್ ಮಾಡಿರೋವಂಥ ಗಿಡ. ಬಿಕಾಸ್ ಇದು ತುಂಬ ಚಿಕ್ಕದಾಗಿರೋವಂಥ ಗಿಡ. ಈಗ ಆಲ್ರೆಡಿ ಅಲ್ಲಿಂದ ಎರಡು
ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಆ ರೀತಿ ಚಿಗುರುಗಳು ಬರೋಕ್ಕೆ ನೀವೇನು ಸ್ಟೆಮ್ಮನ್ನು ಕಟ್ ಮಾಡಿರ್ತೀರ, ಹೊಸ ಚಿಗುರು ಬರೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಮೇಯ್ನಾಗಿ ಮಾಡಬೇಕಾದಂಥ ಕೆಲಸ ಏನು ಅಂತಂದರೆ, ಈ ಹಳೆ ಎಲೆಗಳನ್ನ ಕಂಪ್ಲೀಟಾಗಿ ಗಿಡದಿಂದ ತೆಗೆದುಬಿಡಬೇಕು. ಈ ಹಳೆ ಎಲೆಗಳನ್ನು ನಾನು ಯಾಕೆ ತೆಗಿಬೇಕು ಅಂತ ಹೇಳ್ತೀನಿ ಅಂತಂದರೆ, ಈ ಹಳೆ ಎಲೆಗಳಿಂದ ಯಾವುದೇ ಯೂಸ್ ಇಲ್ಲ. ಬಿಕಾಸ್ ಇದರಿಂದ ಹೊಸ ಮೊಗ್ಗುಗಳು ಬರೋದಿಲ್ಲ, ಯಾವುದೂ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಹಳೆ ಎಲೆಗಳನ್ನು ತೆಗೆಯೋದ್ರಿಂದ ಗಿಡ ಎಲ್ಲ ಫುಡ್ಡನ್ನು ಏನು ಮಾಡುತ್ತೆ ಅಂತಂದರೆ, ಎಲ್ಲ ನ್ಯೂಟ್ರಿಯೆಂಟ್ಸನ್ನು ಹೊಸ ಚಿಗುರುಗಳಿಗೆ ಕೊಡುತ್ತೆ. ತುಂಬ ಎನರ್ಜೆಟಿಕ್ ಆಗಿ ಅದು ಹೊಸ ಚಿಗುರುಗಳು ಬೆಳೆಯೋದ್ರಿಂದ ಅದರಲ್ಲಿ 100% ಮೊಗ್ಗುಗಳು ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಎಲೆಗಳನ್ನು ಕಂಪ್ಲೀಟಾಗಿ ತೆಗೆದುಬಿಡಿ. ನೀವು ಎಲೆಗಳನ್ನು, ಹಳೆ ಎಲೆಗಳನ್ನ ತೆಗೆದಷ್ಟು ಹೊಸ ಎಲೆಗಳು ಫಾಸ್ಟಾಗಿ ತುಂಬ ಈಸಿಯಾಗಿ ಬೆಳ್ಕೊಳ್ಳೋ ಅಂಥದ್ದು. ಇನ್ನು ನೆಕ್ಸ್ಟ್ ಬಂದು ಫರ್ಟಿಲೈಸರ್ ಯಾವುದನ್ನು ಕೊಡಬೇಕು. ನೀವು ಪ್ರೂನಿಂಗ್ ಮಾಡಿದ ಮೇಲೆ ಇಮಿಡಿಯೇಟಾಗಿ ಕೊಡಲೇಬೇಕಾದಂಥ ಒಂದು ಫರ್ಟಿಲೈಸರ್ ಯಾವುದು ಅಂತಂದರೆ, ನಿಮ್ಮ ಮನೆಯಲ್ಲೇ ಸಿಗುವಂಥದ್ದು ಟೀ ಪೌಡರ್. ಯಾವುದೇ ಬ್ರ್ಯಾಂಡ್ದಾದರೂ ಓಕೆ. ಟೀ ಪೌಡ್ರನ್ನ ನೀವು ಒಂದು ಸ್ವಲ್ಪ ಈ ರೀತಿ ಮಣ್ಣನ್ನು ಅಗದ್ಬಿಟ್ಟು ಟೀ ಪೌಡ್ರ್ 2-3 ಟೇಬಲ್ ಸ್ಪೂನ್ ಆಗೋಷ್ಟು ಡೈರೆಕ್ಟಾಗಿ ಟೀ ಪೌಡ್ರನ್ನ ಕೊಡೋದ್ರಿಂದ, ಇದರಲ್ಲಿ ನೈಟ್ರೋಜನ್ ಜಾಸ್ತಿ ಇರೋದ್ರಿಂದ, NPK ಜಾಸ್ತಿ ಇರೋದ್ರಿಂದ ತುಂಬ ಇದು ಹೆಲ್ಪ್ ಮಾಡುತ್ತೆ ಗಿಡಗಳಿಗೆ. ಹೊಸ ಚಿಗುರುಗಳು, ಹೊಸ ಮೊಗ್ಗುಗಳು, ಸ್ಪೆಷಲಿ ಹೊಸ ಚಿಗುರಲ್ಲಿ ಹೊಸ ಮೊಗ್ಗುಗಳು ಬರೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. ಒಂದು ವಾರಕ್ಕೆ ಒಂದು ಸಲ ಗ್ಯಾಪಲ್ಲಿ ನೀವು ಕೊಡ್ಬೋದು, ಅಥವಾ 15 ದಿನಕ್ಕೆ ಒಂದು ಸಲ ನೀವು ಗ್ಯಾಪಲ್ಲಿ ಕೊಡ್ಬೋದು. ಅದು ಒಂದೇ ಕೊಟ್ಟರೆ ರಿಸಲ್ಟ್ ಅಷ್ಟು ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅದ್ರ ಜೊತೆಗೆ ನಾನು ಇನ್ನೊಂದು ನಿಮಗೆ ಹೇಳ್ತೀನಿ. ಈ ಟೀ ಪೌಡ್ರ್ ನೀವೇನು ಕೊಡ್ತೀರಲ್ವ, ಅದನ್ನು ಕೊಟ್ಟು ನೆಕ್ಸ್ಟ್ ಡೇ ಈ ಫರ್ಟಿಲೈಸರನ್ನು ಕೊಡಬೇಕಾಗುತ್ತೆ. 1 ಗ್ಲಾಸ್ ಆಗೋಷ್ಟು ನೀರನ್ನು ತಗೊಳ್ಳಿ. ನೀವು ಮಾಮೂಲು ನೀರಾದರೂ ತೊಗೋಬೋದು. ನಾನಿಲ್ಲಿ ಅಕ್ಕಿ, ನೀವು ಅನ್ನ ಮಾಡಬೇಕಾದ್ರೆ ಅಕ್ಕಿನ ತೊಳೆದು ಬಿಸಾಕುವಂಥ ನೀರನ್ನು ನಾನಿಲ್ಲಿ ತೊಗೊಂಡಿದ್ದೀನಿ, ಅಥವಾ ನಾರ್ಮಲ್ ನೀರಾದರೂ ನೀವು ತೊಗೋಬೋದು. ಅದಕ್ಕೆ ಒಣಗಿರೋ ಅಂಥ ಬಾಳೆಹಣ್ಣಿನ ಸಿಪ್ಪೆನ ಹಾಕ್ಕೋಬೇಕು, ಅಥವಾ ಹಸಿ ಸಿಪ್ಪೆನ ಹಾಕ್ಕೊಂಡ್ರೂ ನಡೆಯುತ್ತೆ. ಹಾಗೆ ಅದರ ಜೊತೆಗೆ ನಾವು ಅಲೋವಿರಾನು ಕೂಡ ಇಲ್ಲಿ ಮಿಕ್ಸ್ ಮಾಡ್ಕೋತಾ ಇದ್ದೀವಿ. ಅಲೋವಿರಾ ಒಂದು ರೂಟಿಂಗ್ ಹಾರ್ಮೋನ್ ಆಗೂ ನಿಮಗೆ ಕೆಲಸ ಮಾಡುತ್ತೆ. ಅದಲ್ಲದೆ ಅಲೋವಿರಾ ಒಂದು ಒಳ್ಳೆ ಆರ್ಗ್ಯಾನಿಕ್ ಫರ್ಟಿಲೈಸರ್. ಗಿಡಗಳಿಗೆ ಹೆಚ್ಚು ಮೊಗ್ಗುಗಳು ಬರೋಕ್ಕೆ, ಹೆಚ್ಚು ಹೊಸ ಚಿಗುರುಗಳು ಬರೋಕ್ಕೆ ಅಲೋವಿರಾ ಕೂಡ ತುಂಬ ಯೂಸ್ಫುಲ್ ಆಗುವಂಥದ್ದು. ಇದರದ್ದೇ ಒಂದು ಕಂಪ್ಲೀಟ್ ವಿಡಿಯೋನ ನಾನು ಹಳೆ ವಿಡಿಯೋ ಆಗಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನು ಕೂಡ ರೆಫರ್ ಮಾಡ್ಕೋಬೋದು. ಅಲೋವಿರಾನ ಯಾವ ರೀತಿ ನೀರೊಟ್ಟಿಗೆ ಬೆರೆಸಬೇಕು ಅಂತಂದರೆ, ಚಿಕ್ಕ ಚಿಕ್ಕದಾಗಿ ಈ ರೀತಿಯಾಗಿ ನೀವು ಕಟ್ ಮಾಡಿಕೊಂಡು ಇದನ್ನು ನೀರೊಟ್ಟಿಗೆ ಬೆರೆಸಿ, ನೀವು ನಾಳೆ ಹಾಕ್ತೀರಾ ಅಂತಂದರೆ ಇವತ್ತು ನೈಟ್ ಇದನ್ನು ನೆನೆಸಿಡಬೇಕಾಗುತ್ತೆ. ಆಮೇಲೆ ಚೆನ್ನಾಗಿ ಇದನ್ನು ಸೋಸ್ಕೊಂಡು ಗಿಡಗಳಿಗೆ ಕೊಡಬೇಕಾಗುತ್ತೆ. ಇದು ಯಾವ ಟೈಮಲ್ಲಿ ಕೊಡಬೇಕು ಅಂತಂದರೆ, ನೀವು ಫಸ್ಟು ಪ್ರೂನಿಂಗ್ ಮಾಡ್ತೀರಾ ಅಂದೇ ಪ್ರೂನಿಂಗ್ ಮಾಡಿದ ದಿನವೇ ನೀವು ಟೀ ಪೌಡರನ್ನು ಹಾಕ್ತೀರಾ. ಟೀ ಪೌಡರ್ ಹಾಕಿದ್ದು ನೆಕ್ಸ್ಟ್ ಡೇ ಅಂತಂದರೆ, ಪ್ರೂನಿಂಗ್ ಮಾಡಿದ್ದು ನೆಕ್ಸ್ಟ್ ಡೇ ನೀವು ಈ ಲಿಕ್ವಿಡ್ ಫರ್ಟಿಲೈಸರ್ನ ಕೊಡಬೇಕಾಗತ್ತೆ. ನೀವು ಇದನ್ನು ಕೊಡೋದ್ರಿಂದ ನಿಮಗೆ ರಿಸಲ್ಟ್ ಒಂದು 7-8 ದಿನದಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ನಾನು ಸುಮಾರು ವರ್ಷಗಳಿಂದ ಇದನ್ನು ಯೂಸ್ ಮಾಡ್ತಾ ಬಂದಿದ್ದೀನಿ. ನಿಮಗೆ ಈ ರೀತಿ ಮಾಡೋಕ್ಕೆ ಆಗಲ್ಲ ಅಂತಂದರೆ, ಡೈರೆಕ್ಟಾಗಿ ನೀವು ನಾನು ಏನೇನು ಹೇಳಿದೆ ಇವಾಗ, ಸ್ವಲ್ಪ ನೀರು, ಹಾಗೆ ಬಾಳೆಹಣ್ಣಿನ ಸಿಪ್ಪೆ, ಅಲೋವಿರಾ, ಈ ರೀತಿ ಕಟ್ ಮಾಡಿಟ್ಟಿರೋಂಥ ಅಲೋವಿರಾ, 3 ನೀವು ಮಿಕ್ಸಿಲಿ ಹಾಕೋಬೋದು. ಮಿಕ್ಸಿಲಿ ಹಾಕ್ಕೊಂಡು ಅದು ಏನು ಪೇಸ್ಟ್ ಬರುತ್ತೆ, 1 ಟೇಬಲ್ ಸ್ಪೂನ್ ಏನಿರುತ್ತೆ ಪೇಸ್ಟ್, ಅದನ್ನು 1 ಲೀಟರ್ ನೀರಲ್ಲಿ ಡೈಲ್ಯೂಟ್ ಮಾಡಿ ನೀವು ಹಾಕ್ಬೋದು. ಇನ್ನೊಂದು ಸಲ ಹೇಳ್ತೀನಿ, ತಯಾರು ಮಾಡಿಟ್ಕೊಂಡಿರೋಂಥ ಪೇಸ್ಟನ್ನು 1 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ನೀವು ಹಾಕಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕೂಡ ಡೈರೆಕ್ಟ್ ನಿಮ್ಮ ಗಿಡಗಳಿಗೆ ಕೊಡ್ಬೋದು. ತುಂಬ ಹೆಲ್ಪ್ಫುಲ್ ಆಗುವಂಥ ಈ ಫರ್ಟಿಲೈಸರ್ನ ನೀವು ಟ್ರೈ ಮಾಡಿ ನೋಡಿ. 7-8 ದಿನದಲ್ಲಿ ನಿಮ್ಮ ಹೊಸ ಚಿಗುರುಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. 15 ದಿನದ ಒಳಗಡೆ ಆ ಚಿಗುರುಗಳಲ್ಲಿ ಮೊಗ್ಗುಗಳು ಕಾಣಿಸುತ್ತೆ. ಸೊ ತುಂಬ ಈಸಿಯಾಗಿ ಮನೆಯಲ್ಲೇ ಇರುವಂಥ ವಸ್ತುಗಳಿಂದ ಎಲ್ಲರ ಗಾರ್ಡನಲ್ಲೂ ಈ ಅಲೋವಿರಾ ಇದ್ದೇ ಇರುತ್ತೆ. ನೀವು ಯಾವುದೇ ಗಿಡವನ್ನು, ಯಾವುದೇ ಗುಲಾಬಿ ಜಾತಿಯ ಗಿಡವನ್ನು ನೀವು ಕಟ್ ಮಾಡಿ ಅಂತಂದರೆ, ಪ್ರೂನಿಂಗ್ ಮಾಡಿದ ದಿನ ಟೀ ಪೌಡ್ರನ್ನ ಹಾಕೋದನ್ನು ಮರಿಬಾರ್ದು. ಅದರ ನೆಕ್ಸ್ಟ್ ಡೇ ಈ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕೋದನ್ನು ಯಾವತ್ತೂ ಮರೆಯೋಕ್ಕೆ ಹೋಗಬಾರ್ದು. ಈ 2 ನೀವು ಪ್ರಾಸೆಸ್ನ ಮಾಡ್ಕೊಂಡು ಹೋಗಿ, ಎಷ್ಟು ಚೆನ್ನಾಗಿ ನಿಮ್ಮ ಗುಲಾಬಿ ಗಿಡದಲ್ಲಿ ಹೊಸ ಚಿಗುರುಗಳು, ಹೊಸ ಮೊಗ್ಗುಗಳು ಬರ್ತಾನೆ ಇರುತ್ತೆ. ನೀವು ಬೇಡ ಅನ್ನೋಷ್ಟು ಹೊಸ ಚಿಗುರುಗಳು, ಮೊಗ್ಗುಗಳು ಬರ್ತಾನೆ ಇರುತ್ತೆ. ತುಂಬ ಈಸಿನೂ ಆಗುತ್ತೆ ನಿಮಗೆ. ಸೊ ನೋಡಿದ್ರಲ್ಲ, ಇಷ್ಟು ಈಸಿಯಾಗಿರುವಂಥ ಒಂದು ಫರ್ಟಿಲೈಸರ್ನ ಮನೆಯಲ್ಲೇ ತಯಾರಿಸ್ಕೊಂಡು ನಿಮ್ಮ ಗುಲಾಬಿ ಗಿಡಗಳಿಗೆ ನೀವು ಕೊಡ್ಬೋದು.
ನಾನೇನು ನಿಮ್ಮ ಮುಂದೆನೇ ಪ್ರೂನಿಂಗ್ ಮಾಡಿ ತೋರಿಸಿದೆ ಅದೇ ಗಿಡ ಇದು, ಬೇರೆ ಯಾವುದೋ ಗಿಡ ಅಲ್ಲ. ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ. ಪಾಟನ್ನು ನೋಡ್ಕೊಳ್ಳಿ, ಹಾಗೆ ಗಿಡವನ್ನು ನೋಡ್ಕೊಳ್ಳಿ. ನೋಡಿ, ನಾವು ಎಲ್ಲೆಲ್ಲಿ ನಾವು ಪ್ರೂನಿಂಗ್ನ ಮಾಡಿದ್ದೀವಿ ಅಲ್ಲೆಲ್ಲ ನಾನು ಅರಿಶಿನವನ್ನು ಹಚ್ಚಿದ್ದೆ. ಸೊ ನೋಡಿ, ಅಲ್ಲಿಂದಾನೇ ಹೊಸ ಚಿಗುರುಗಳು ಬಂದು ಜೊತೆಗೆ ಮೊಗ್ಗು ಕೂಡ ಬಂದಿದೆ. ನಾನು ಹೇಳಿದ್ನಲ್ವ, ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ ಈ ಫರ್ಟಿಲೈಸರ್ ಯೂಸ್ ಮಾಡಿದರೆ ಸಾಕು, ನೀವು ಬೇರೆ ಯಾವುದೇ ಫರ್ಟಿಲೈಸರ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ನೋಡ್ತಾ ಇದ್ದೀರಾ, ಎಲ್ಲ ಚಿಗುರಲ್ಲೂ ಹೊಸ ಹೊಸ ಮೊಗ್ಗುಗಳು ಬಂದಿದೆ. ನಾನು ಹೇಳಿದ್ದೆ ಅಲ್ವಾ, ಹೀಗೆ ಬರುತ್ತೆ ನಿಮ್ಮ ಗಿಡದಲ್ಲೂ. ನೀವು ಟ್ರೈ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.